ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಂತಹ ಅಮಾಯಕ ವಯಸ್ಕ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಬಳಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತಹ ನೀಚ ಮನಸ್ಸಿನ ಹೋಮ್ಗಾರ್ಡ್ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ನೋಡಿ, ದಿನ ಬೆಳಗಾದ್ರೆ ಸಾವಿರಾರು ಮಂದಿ ತಮ್ಮ ಆರೋಗ್ಯ ತಪಾಸಣೆಗೆ ಚಿಕಿತ್ಸೆಗೆ ಅಂತ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ಅದರಲ್ಲಿ ವಯಸ್ಕ ಮಹಿಳೆಯರು ಹೆಣ್ಣು ಮಕ್ಕಳನ್ನೇ ಇವನು ಟಾರ್ಗೆಟ್ ಮಾಡ್ಕೊಂಡಿದ್ದ. ಇವನೇ ನೋಡಿ, ಕೋಲಾರ ತಾಲೂಕಿನ ಮೂರಂಡಹಳ್ಳಿಯ ಗೋಪಿ ಅಲಿಯಾಸ್ ಗೋಪಿನಾಥ್ ಅಲಿಯಾಸ್ ಗೋಪಿ ಕೃಷ್ಣ. ಸೊ ಇವನು ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಬಳಿ ಅನುಚಿತವಾಗಿ ವರ್ತನೆಯನ್ನ ಮಾಡೋದು. ಸೊ ಇಂತಹದ್ದೇ ಒಂದು ಘಟನೆ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಇತ್ತೀಚೆಗೆ ನಡೆದಿದೆ. ಒಬ್ಬ ಮಹಿಳೆ ತನ್ನ ಗಂಡನಿಂದ ಪ್ರತಿದಿನ ಕಿರುಕುಳ ಕೊಡ್ತಾ ಇದ್ದ. ಸೊ ಇದರಿಂದ ಮನನೊಂದು ವಿಷವನ್ನ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿರ್ತಾಳೆ. ಸೊ ಇದನ್ನ ಗಮನಿಸಿದಂತಹ ಈ ಗೋಪಿನಾಥ್ ಅವರು ಯಾವ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ದಾರೋ ಆ ವಾರ್ಡ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿ ಅವರ ಬರೀ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ. ಸೊ ಆಕೆಯ ಬಳಿ ಹೋಗಿ, ನಿನ್ನ ಹೆಸರೇನು, ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ, ಸೊ ಎಷ್ಟು ಜನ ಮಕ್ಕಳು, ನಿನ್ನ ಮೊಬೈಲ್ ನಂಬರ್ ಕೊಡು, ನೀನು ನನ್ನ ಜೊತೆ ಬಂದರೆ ನಾನು ನಿನ್ನ ಮದುವೆ ಮಾಡಿಕೊಂಡು ಮನೆ ಕಟ್ಟಿಸ್ಕೊಡ್ತೀನಿ, ಈ ರೀತಿ ಇನ್ನೂ ಅನೇಕ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದಾನೆ. ಸೊ ಅಷ್ಟರಲ್ಲಿ ಆಕೆಯ ಚಿಕ್ಕಮ್ಮ ಬರೋದನ್ನ ನೋಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಸೊ ಇದರಿಂದ ಮನನೊಂದ ಹಾಗೂ ಭಯ ಪಟ್ಕೊಂಡಂತಹ ಆ ರೋಗಿ ಅಂದ್ರೆ ಆ ಮಹಿಳೆ ತನ್ನ ಚಿಕ್ಕಮ್ಮನಿಗೆ ಹಾಗೂ ತನ್ನ ಸಂಬಂಧಿಕರಿಗೆ ಈ ವಿಚಾರವನ್ನ ಹೇಳಿ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ನೀಡಿರ್ತಾರೆ. ಸೊ ಈ ವಿಚಾರವಾಗಿ ಗೋಪಿನಾಥ್ ವಿರುದ್ಧ FIR ಕೂಡ ದಾಖಲಾಗಿದೆ. ಗೃಹ ರಕ್ಷಕ ಅಂದ್ರೆ ಆಸ್ಪತ್ರೆಯ ಹೊರಗಡೆ ಬರುವಂತಹ ರೋಗಿಗಳಿಗೆ ರಕ್ಷಣೆ ಕೊಡುವಂತಹ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಈತ ಇದುವರೆಗೂ ಯಾವುದೇ ಕಾರಣಕ್ಕೂ ಯೂನಿಫಾರ್ಮ್ ಹಾಕಲ್ಲ. ಒಬ್ಬ ಗೃಹ ರಕ್ಷಕ ಯಾವ ರೀತಿ ಯೂನಿಫಾರ್ಮ್ ಸಮವಸ್ತ್ರವನ್ನ ತೊಟ್ಟು ಯಾವ ರೀತಿ ಇರಬೇಕೋ ಆ ರೀತಿ ಇದ್ದದ್ದೇ ಇಲ್ಲ. ಸೊ ಇಂತಹ ಕೃತ್ಯಗಳನ್ನ ಮಾಡ್ತಾ ಇದ್ದ ವ್ಯಕ್ತಿ ಸದ್ಯ FIR ದಾಖಲಾಗಿ ಪೊಲೀಸ್ ಠಾಣೆಯಲ್ಲಿ ಇದ್ದಾನೆ. ಆದರೆ ಆಸ್ಪತ್ರೆಯ ಅಧಿಕಾರಿಗಳಾಗ್ಲಿ, ಗೃಹ ರಕ್ಷಕ ದಳದ ಅಧಿಕಾರಿಗಳು ಹಾಗೆ ನಮ್ಮ ಪೊಲೀಸರು ಕೂಡ ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳ ಮೇಲೆ ನಿಗಾ ಇಡಬೇಕು. ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ನಿಗಾ ವಹಿಸಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.